ಎಲ್ಲರ ಹತ್ರನೂ ಆಲ್ಮೋಸ್ಟು ಎಲ್ಲರ ಹತ್ರನೂ ಬೈಕ್ ಇರುತ್ತೆ. ಆದರೆ ಬೈಕ್ನ ಕಳ್ತನ ಆಗದೇ ಇರೋ ಥರ ಏನೇನು ಮಾಡ್ಬೋದು. ಸೊ ನೀವು ಹ್ಯಾಂಡ್ಲ್ ಲಾಕ್ ಮಾಡಿ ಬಂದುಬಿಡ್ತೀರ, ಆದರೆ ಹ್ಯಾಂಡ್ಲ್ ಲಾಕ್ನ ಒಂದೇ ಒಂದು ಕಾಲಲ್ಲಿ ಹಿಂಗಂದರೆ ಓಪನ್ ಆಗಿಬಿಡುತ್ತೆ. ಸೊ ಹಾಗಾದರೆ ಬೈಕ್ ಕಳ್ತನ ಆಗದೇ ಇರೋ ಥರ ಬೇರೆ ಯಾವ್ಯಾವ ಥರ ಎಲ್ಲ ನಾವು ಪ್ರೊಟೆಕ್ಷನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು, ನೀವು ಬೈಕಿಗೆ ಅಲಾರಾಮನ್ನು ಹಾಕ್ಸ್ಬೋದು ಆಯಿತಾ. ಆ್ಯಂಟಿ ಥೆಫ್ಟ್ ಅಲಾರಾಮ್ ಅಂತ ಬರುತ್ತೆ. ಸೊ ಇದು ನಿಮಗೆ ಆಫ್ಲೈನು ಸಿಗುತ್ತೆ, ಆನ್ಲೈನು ಸಿಗುತ್ತೆ. ನಿಮ್ಮ ಹತ್ತಿರದಲ್ಲಿರೋ ಗ್ಯಾರೇಜ್ ಕೇಳಿದ್ರೆ ಅವರು ತಂದು ಕೊಟ್ಟು ಅವರೇ ಹಾಕ್ಕೊಡ್ತಾರೆ ಆಯಿತಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಆ್ಯಂಟಿ ಥೆಫ್ಟ್ ಅಲಾರಾಮ್ ಸಿಸ್ಟಮ್ ಯಾರು ಹ್ಯಾಂಡ್ಲು ತಿರುಗಿಸಿದ್ರೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಗೆ ಅದರದ್ದೇ ಆದ ಒಂದು ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ. ಸೊ ಆ ಕಂಪ್ನಿಯಾದ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ. ಮೊಬೈಲ್ ಅಪ್ಲಿಕೇಶನ್ಗೆ ನಿಮಗೆ ನೋಟಿಫಿಕೇಷನ್ ಕೊಡುತ್ತೆ. ಮತ್ತು ಅವರೇನಾದರೂ ರಾಂಗಾಗಿ ಕೀ ಹಾಕೋದು ಅಂದರೆ, ಹ್ಯಾಂಡ್ಲು ಶೇಕ್ ಮಾಡೋದು ಅಂದರೆ ಅದು ನಿಮಗೆ ಅಲಾರಾಮ್ ಅಂದರೆ ಸೈರನ್ ಮಾಡ್ಕೋ ಕೂಡ ನಿಮಗೆ ವಿಷಯನ ತಿಳಿಸುತ್ತೆ. ಎರಡನೇದಾಗಿ ಡಿಸ್ಕ್ ಬ್ರೇಕ್ ಲಾಕು. ಸೊ ನಿಮ್ಮ ಒಂದು ಬ್ರೇಕಿನ ಡಿಸ್ಕ್ ಏನಿರುತ್ತೆ, ಸೊ ಅದಕ್ಕೆ ನೀವು ಒಂದು ಲಾಕ್ ಬರುತ್ತೆ, ಆ ಲಾಕನ್ನು ನೀವು ಹಾಕ್ಬೋದು. ಇದರಿಂದ ಅವರು ಕಳ್ತನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಡಿಸ್ಕ್ ಬ್ರೇಕ್ ಲಾಕು ನಿಮಗೆ ಚಿಕ್ಕದಾಗಿರೋದ್ರಿಂದ ನೀವು ಆ ಒಂದು ಯಾವುದಾದ್ರು ನಿಮ್ಮ ಗಾಡೀಲಿ ಜಾಗ ಇರುತ್ತಲ್ಲ, ಸೊ ನಿಮಗೆ ಒಂಥರ ಡಿಕ್ಕಿ ಥರ ಕೊಟ್ಟಿರ್ತಾರಲ್ಲ, ಸೊ ಆ ಥರದಲ್ಲಿ ಈಸಿಯಾಗಿ ಇಡ್ಬೋದು. ಇದು ತುಂಬ ಚಿಕ್ಕದಾಗಿರುತ್ತೆ, ಕ್ಯಾರಿ ಮಾಡೋಕ್ಕೆ ಅಷ್ಟೊಂದೇನು ಕಷ್ಟ ಆಗೋಲ್ಲ. ಹಾಗಾದರೆ ಡಿಸ್ಕ್ ಬ್ರೇಕ್ ಇರೋರು ಡಿಸ್ಕ್ ಲಾಕನ್ನು ಯೂಸ್ ಮಾಡ್ತಾರೆ, ಡಿಸ್ಕ್ ಬ್ರೇಕ್ ಲಾಕನ್ನು ಯೂಸ್ ಮಾಡ್ತಾರೆ. ಡಿಸ್ಕ್ ಬ್ರೇಕ್ ಇಲ್ಲದೆ ಇರೋರು ಏನು ಮಾಡ್ಬೋದು ಅಂದರೆ, ಸೊ ಯು ಲಾಕ್ ಅಥವಾ ಪ್ಯಾಡ್ ಲಾಕ್ ಅಂತ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ಚಿಕ್ಕದಾಗಿರುತ್ತೆ, ನಿಮಗೆ ಕ್ಯಾರಿ ಮಾಡೋಕ್ಕೆ ಅಷ್ಟೊಂದೇನು ಕಷ್ಟ ಆಗಲ್ಲ ಆಯಿತಾ. ಸೊ ಇದರಿಂದ ಅದು ಚಿಕ್ಕದಾಗಿರೋದ್ರಿಂದ, ಸೊ ಇದು ವೀಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ಕಳ್ತನ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಮಾಮೂಲಿ ಲಾಕು ಬೈಕಲ್ಲಿ ಕೊಟ್ಟಿರೋ ಲಾಕ್ ಮಾಡಿಬಿಟ್ರೆ, ಸೊ ಒಂದೇ ಏಟಲ್ಲಿ ಅದನ್ನು ಕಾಲಲ್ಲಿ ನುಗ್ಗಿ ತಳ್ಳಿಬಿಡ್ತಾರೆ ಆಯಿತಾ. ಸೊ ನಿಮ್ಗೆ ಗೊತ್ತೇ ಆಗೋಲ್ಲ, ನಿಮ್ಗೆ ಸೌಂಡು ಬರೋಲ್ಲ. ಅದರಿಂದ ಇದು ವೀಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಕಳ್ತನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ತುಂಬ ಜನ ಉಪಯೋಗಿಸಲ್ಲ, ನನಗೆ ಗೊತ್ತು. ಸೊ ಉಪಯೋಗಿಸಿದ ಮೇಲೆ, ಯಾಕಂದರೆ ನಿಮ್ಮ ಬೈಕು ಸುರಕ್ಷಿತವಾಗಿ ನಿಮ್ಮ ಕೈಯಲ್ಲೇ ಇರಬೇಕು, ಕಳ್ತನ ಆಗಬಾರ್ದು. ಆ ಥರ ರಿಸ್ಕ್ ಬೇಡ ಅಂದರೆ ನೀವು ಉಪಯೋಗಿಸ್ಬೇಕು. ಸೊ ಇದ್ರ ಲಿಂಕ್ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಿಮಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಆಯಿತಾ. ಸೊ ಇದು ಮಾಡೋದ್ರಿಂದ ನಿಮಗೆ ಒಂದು ಗಾಡಿ ಸುರಕ್ಷತೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಮೂರನೇದಾಗಿ, ನೀವು ಸ್ವಲ್ಪ ಟೆಕ್ನಿಕನ್ನು ಯೂಸ್ ಮಾಡಬೇಕಾಗುತ್ತೆ ಆಯಿತಾ. ಟೆಕ್ನಿಕ್ ಅಂದರೆ ಸ್ವಲ್ಪ ನಾವು ಕಳ್ಳರಿಗಿಂತ ಬುದ್ಧಿವಂತರಾಗಬೇಕಾಗುತ್ತೆ. ಹೇಗೆಂದರೆ, ಸೊ ನೀವು ನಿಮಗೆ ಒಂದು ಗಾಡಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನೀವು ಯೂಸ್ ಮಾಡ್ತಾ ಮಾಡ್ತಾ ಆ ಗಾಡಿ ಬಗ್ಗೆ ಏನು ಹೇಗೆ ವರ್ಕ್ ಆಗುತ್ತೆ, ಸೊ ನಿಮಗೆಲ್ಲ ಪೂರ್ತಿ ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ನಿಮಗೆ ಯಾವುದಾದ್ರೂ ಗೊತ್ತಿರೋ ಒಂದು ಪ್ಲಗ್ನ ಕಿಟ್ಬಿಡಿ, ಅಥವಾ ಅದಕ್ಕೆ ಆದಂಥ ಒಂದು ಸ್ವಿಚ್ ಮಾಡಿಸ್ಕೊಳ್ಳಿ. ಆ ಸ್ವಿಚ್ಚು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಬಾರ್ದು ಆಯಿತಾ. ಸೊ ನೀವು ಈ ಥರ ಕಳ್ಳರಿಗಿಂತ ಬುದ್ಧಿವಂತರಾಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಬೈಕ್ ಕಳ್ತನ ಆಗಲ್ಲ. ಸೊ ಬೈಕ್ ಅಂತಲ್ಲ, ಕಾರು, ಆಟೋ ಯಾವುದಕ್ಕಾದ್ರೂ ಈ ಥರ ನೀವು ಮಾಡ್ಕೋಬೋದು. ಸೊ ನಿಮಗೆ ಗಾಡಿ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಪ್ಲಗ್ ರಿಮೂವ್ ಮಾಡಿ ಆಯಿತಾ. ಸೊ ಆ ಪ್ಲಗ್ಗು ನಿಮಗೆ ಮಾತ್ರ ಗೊತ್ತಿರಬೇಕು ಆಯಿತಾ. ಸೊ ಸ್ಟಾರ್ಟ್ ಮಾಡಿದ್ರೆ ಆಗಬಾರ್ದು, ಪ್ಲಗ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗಬೇಕು. ಎರಡನೇದಾಗಿ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ನಿಮಗೆ ಸರಿಯಾಗಿ ಪ್ಲಗ್ ಬಗ್ಗೆ ಅಥವಾ ಗಾಡಿ ಬಗ್ಗೆ ಇವಾಗ ತಗೊಂಡಿದ್ದೀರ ಹೊಸ್ದಾಗಿ ಅಂದರೆ, ಸೊ ನೀವು ಸ್ವಿಚ್ಚನ್ನು ಮಾಡಿಸ್ಕೋಬೋದು ನಿಮ್ಮ ಗ್ಯಾರೇಜಲ್ಲಿ ಅಥವಾ ಎಲ್ಲಾದರೂ ಆಯಿತಾ. ಸೊ ಕೀ ಆನ್ ಮಾಡಿದ ಮೇಲೆ ಆ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ಆ ಗಾಡಿ ಸ್ಟಾರ್ಟ್ ಆಗಬೇಕು. ಆ ಥರ ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಗಾಡಿ ಸೇಫಾಗಿರುತ್ತೆ, ಯಾರು ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಹಾಗಂತ ನೀವು ಈ ಥರ ಕಳ್ತನ ಆಗುತ್ತೆ ಅಂತ ಬೈಕ್ ಯಾವುದಾದ್ರೂ ಪ್ಲಗ್ ಕೀಳ್ಬೇಡಿ. ಆಮೇಲೆ ನಿಮಗೆ ಅದು ಯಾವುದೋ ಅಂತ ಹಾಕಕ್ಕೆ ಗೊತ್ತಿಲ್ಲದೆ ಇದ್ದಾಗ ನೀವು ಗ್ಯಾರೇಜ್ ಹತ್ರ ತಿಳ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ನಾಲ್ಕನೇದಾಗಿ, ನೀವು ಸೇಫಾಗಿರೋ ಒಂದು ಜಾಗದಲ್ಲಿ ಬೈಕ್ನ ಅಥವಾ ಕಾರ್ನ ಅಥವಾ ನಿಮ್ದು ಯಾವುದೇ ವೆಹಿಕಲ್ನ ಪಾರ್ಕ್ ಮಾಡಿ. ನೀವು ಜನಸಂದಣಿನೇ ಇರಲ್ಲ, ಅಲ್ಲಿ ಯಾರೂ ಓಡಾಡೋದೇ ಇಲ್ಲ ಅಂಥ ಜಾಗದಲ್ಲಿ ನೀವು ಪಾರ್ಕಿಂಗ್ ಇದೆ ಅಂತ ನೀವು ಅಲ್ಲಿ ನಿಲ್ಲಿಸ್ಬಿಟ್ರೆ, ಸೊ ಕಳ್ತನ ಮಾಡೋರಿಗೆ ಅದು ಈಸಿ ಮಾಡಿಕೊಟ್ಟಂಗಾಗುತ್ತೆ, ನಾವೇ ಈಸಿ ಮಾಡಿಕೊಟ್ಟಂಗಾಗುತ್ತೆ. ಅದರಿಂದ ಜನಸಂದಣಿ ಇರೋ ಅಥವಾ ಯಾವುದಾದ್ರು ಕ್ಯಾಮ್ರಾ ಇರೋ ಅಂಥ ಪ್ಲೇಸ್ ಕಡೆ ನಿಮ್ಮ ವೆಹಿಕಲನ್ನು ಪಾರ್ಕ್ ಮಾಡಿ ಆಯಿತಾ. ಸೊ ನಿಮಗೆ ಅದು ಹತ್ತಿರ ಇರಬೇಕು, ನೀವು ಜಾಗ ಇದೆ ಅಂತ ತುಂಬ ದೂರ ನಿಲ್ಲಿಸೋದಲ್ಲ. ಆದ್ದರಿಂದ ಕಳ್ತನ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಆದ್ದರಿಂದ ಸೇಫಾಗಿ ನಿಮ್ಮ ಸೇಫ್ ಇರೋ ಕಡೆ ನಿಮಗೆ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ ಆಯಿತಾ. ಸೊ ಇದು ನಮಗೆ ಸೇಫ್ ಅಂತ, ಆ ಥರ ಜಾಗದಲ್ಲಿ ನೀವು ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ನೀವು ಹೀಗೂ ಮಾಡ್ಬೋದು. ಸಿಟಿ ಕಡೆ ಆದರೆ, ನಿಮ್ಮ ಸಿಟಿ ಕಡೆ ಇದ್ದೀರಾ ಅಂದರೆ, ನೀವು ಸಿಟಿ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ, ನೀವು ಪಾರ್ಕ್ ಮಾಡೋದಕ್ಕೆ ಪೇ ಪಾರ್ಕಿಂಗ್ ಅಂತ ಇರುತ್ತೆ. ನೀವು ಅಲ್ಲಿ ಪೇ ಮಾಡೋದ್ರ ಮೂಲಕ ಜಾಸ್ತಿ ಹೊತ್ತು ಪಾರ್ಕ್ ಮಾಡ್ತೀರಾ ಅಂದರೆ ನೀವು ಪೇ ಮಾಡೋದ್ರ ಮೂಲಕ ಪಾರ್ಕಿಂಗನ್ನು ತೊಗೋಬೋದು ನೀವು. ಇನ್ನು ಐದನೇದಾಗಿ, ನೀವು ಚೈನ್ ಮತ್ತು ಲಾಕನ್ನು ಬಳಸ್ಬೋದು. ಇದು ತುಂಬ ಜನ ಯೂಸ್ ಮಾಡಲ್ಲ ಯಾರು.
ಸೊ ಇವಾಗ ನಾನು ಹೇಳಿದ ಮೇಲೆ ಯೂಸ್ ಮಾಡಲ್ಲ ಆಯಿತಾ. ಸೊ ಇಷ್ಟೂ ನಾನು ಹೇಳೋದು 4 ಯೂಸ್ ಮಾಡಿಬಿಡ್ತಾರೆ, ಆದರೆ ಈ 5ನೇದಂತೂ ಯೂಸ್ ಮಾಡಲ್ಲ. ಚೈನ್ ಲಾಕ್ ಇದು ನಿಮಗೆ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ವೆಯ್ಟ್ ಇರುತ್ತೆ, ಯಾಕಂದರೆ ಇದು ಸ್ಟೀಲ್ ಅಲ್ವಾ, ಸ್ಟೀಲ್ ಇರೋದು ಸ್ವಲ್ಪ ವೆಯ್ಟ್ ಇರುತ್ತೆ. ಮತ್ತು ಬೀಗನೂ ಕೂಡ ಅಷ್ಟೇ, ಒಂದು ಲಾಕು ಅಷ್ಟೇ ಒಂದು ಸ್ವಲ್ಪ ವೆಯ್ಟ್ ಇರುತ್ತೆ, ಅದರಿಂದ ಇದು ಜಾಸ್ತಿ ಜನ ಕ್ಯಾರಿ ಮಾಡೋಕ್ಕೋಗಲ್ಲ. ಸೊ ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ನಾನು ಹೇಳಿರೋ 4 ಟ್ರಿಕ್ಸ್ನ ನೀವು ಯೂಸ್ ಮಾಡ್ಬೋದು ಆಯಿತಾ. ಸೊ ನಿಮ್ಮ ಒಂದು ವೆಹಿಕಲ್ನ ನೀವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಿರ್ತೀರ, ಆದ್ದರಿಂದ ಈ ವಿಧಾನ ನೀವು ಬಳಸಲೇಬೇಕಾಗುತ್ತೆ. ಸೊ ಬಳಸಿಲ್ಲ ಅಂದರೆ ಸೊ ನಿಮ್ಮ ಬೈಕು ಬಳಸಲೇಬೇಕು ಅಂತ ಹೇಳ್ತಿಲ್ಲ, ಸೊ ಕಳ್ತನ ಆಗುತ್ತೆ ಅಂತಲೇ ಹೇಳ್ತಿಲ್ಲ. ಸೊ ಗೊತ್ತಿರಲ್ಲ ಯಾರಿಗೂ ಆಯಿತಾ, ಯಾವ ಕಳ್ತನ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದರಿಂದ ನೀವು ಸೇಫ್ಟಿ ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬೈಕ್ ಕಳ್ತನ ಆಗೋದು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.